ನಿಜ ಸಂಪಾದನೆ ಅರಿತುಕೊಳ್ಳುವ ಆತ್ಮ ನಾನು. ಹೊಸ ಪ್ರಪಂಚದ ರಾಜ್ಯ ಭಾಗ್ಯಕ್ಕೆ ರೂಪುಗೊಳ್ಳುವ ಆತ್ಮ ನಾನು. ನೆನಪನ್ನಾನ ಸೇವೆಯ ಸಂಘದಲ್ಲಿ ಭಾಗ್ಯ ಅರಳಿದಾಗ ಶಿವ ತಂದೆಯ ಕೈಯಲ್ಲಿ ಭವಿಷ್ಯ ಸ್ವಯಂ ಬರೆಯಲ್ಪಡುತ್ತದೆ. ಈ ವಿದ್ಯೆಯಲ್ಲೇ ನಿಜ ಸಂಪಾದನೆ ಅರಿತುಕೊಳ್ಳುವ ಆತ್ಮ ನಾನು. ಸಾಕ್ಷಾತ್ಕಾರ ಖುಷಿಯ ಮಾತು, ಆದರೆ ಜ್ಞಾನವಿಲ್ಲದಿದ್ದರೆ ಗೊಂದಲವಾಗುತ್ತದೆ ಬುದ್ಧಿ. ಲಾಭವೇ ಆಗದು ಅಂದರೆ ಜ್ಞಾನವೇ ಕಣ್ಣು, ದಾರಿಯ ನಿಜ ಬೆಳಕು. ಈ ವಿದ್ಯೆಯ ಅರಿವಿಲ್ಲದೆ ಏರದು ಆತ್ಮದ ಮೆರಗು. ಕಾಣುವುದು ಅಷ್ಟೇ ಅಲ್ಲ, ಕಾಣುವುದು ಅಷ್ಟೇ ಅಲ್ಲ, ತಿಳಿಯಬೇಕು ಸತ್ಯ ರೂಪ. ಈ ವಿದ್ಯೆಯಲ್ಲೇ ನಿಜ ಸಂಪಾದನೆ ಅರಿತುಕೊಳ್ಳುವ ಆತ್ಮ ನಾನು. ಈ ವಿದ್ಯೆಯಲ್ಲೇ ನಿಜ ಸಂಪಾದನೆ ಅರಿತುಕೊಳ್ಳುವ ಆತ್ಮ ನಾನು. ಹಳೆಯ ಪ್ರಪಂಚಕ್ಕಾಗಿ ಇಲ್ಲ ಈ ರಾಜಯೋಗ, ಹೊಸ ಪ್ರಪಂಚದ ರಾಜ್ಯ ಭಾಗ್ಯಕ್ಕೆ ಈ ಯೋಗ. ಇಲ್ಲಿ ರೂಪುಗೊಳ್ಳುತ್ತದೆ ಭವಿಷ್ಯದ ಅದೃಷ್ಟ, ಸ್ವರ್ಗದಲ್ಲಿ ಸಿಗುತ್ತದೆ ರಾಜ್ಯ ಪದವಿ ಸ್ಪಷ್ಟ. ಇದು ಭಾಗ್ಯದ ಆಟವಲ್ಲ, ಇದು ಭಾಗ್ಯದ ಆಟವಲ್ಲ, ಪುರುಷಾರ್ಥದ ಫಲ. ಈ ವಿದ್ಯೆಯಲ್ಲೇ ನಿಜ ಸಂಪಾದನೆ ಅರಿತುಕೊಳ್ಳುವ ಆತ್ಮ ನಾನು. ಈಗ ಹೊಸ ಪ್ರಪಂಚಕ್ಕಾಗಿ ಸಂಪಾದನೆ ಬೇಕಾಗಿದೆ. ಈ ಸಂಪಾದನೆ ಮಾಡಿಸುವವರು ಶಿವ ತಂದೆಯೇ ಆಗಿದ್ದಾರೆ. ಪತಿತ ಪಾವನ ದಯಾ ಹೃದಯ ತಂದೆಯ ಸಂಘದಲ್ಲಿ ದುಃಖದಿಂದ ಮುಕ್ತಿ ಸಿಗುತ್ತದೆ ಆತ್ಮಯಾತ್ರೆಯಲ್ಲಿ. ಮನೆಗೆ ಮರಳುವ ದಾರಿ, ಮನೆಗೆ ಮರಳುವ ದಾರಿ, ನೆನಪಿನ ಸರಳ ಪಥ. ಈ ವಿದ್ಯೆಯಲ್ಲೇ ನಿಜ ಸಂಪಾದನೆ ಅರಿತುಕೊಳ್ಳುವ ಆತ್ಮ ನಾನು. ಹಳೆಯ ಪ್ರಪಂಚದಿಂದ ಮಮತ್ವ ಬಿಡಬೇಕಾಗಿದೆ, ಹೊಸ ಪ್ರಪಂಚದೊಂದಿಗೆ ಬುದ್ಧಿಯನ್ನು ಜೋಡಿಸಬೇಕಾಗಿದೆ. ಯೋಗ ಸ್ನಾನ ಸೇವೆ ಮೂರರ ಸಮತೋಲನ, ಅನ್ಯರನ್ನು ಸಮಾನ ಮಾಡುವುದೇ ರಾಜರ ಲಕ್ಷಣ. ರಾಜರಾಗಬೇಕೆಂದರೆ ರಾಜರಾಗಬೇಕೆಂದರೆ ಪ್ರಜೆಗಳನ್ನು ತಯಾರು ಮಾಡು. ಈ ವಿದ್ಯೆಯಲ್ಲೇ ನಿಜ ಸಂಪಾದನೆ ಅರಿತುಕೊಳ್ಳುವ ಆತ್ಮ ನಾನು. ಶ್ರೀಮತದ ಗೆರೆಯೊಳಗೆ ನಡೆದು
ಅದೃಷ್ಟ ರೂಪಿಸು. ನೆನಪು ಮತ್ತು ನಿಸ್ವಾರ್ಥ ಸೇವೆಯ ಶಕ್ತಿಯಲ್ಲಿ ಮಾಯಾಜೀತನಾಗಿ ಸದಾ ವಿಜಯಿಯಾಗು ಜೀವನದಲ್ಲಿ. ವಿಜಯದ ಗುರುತು ಇದೆ, ವಿಜಯದ ಗುರುತು ಇದೆ, ಸ್ಮೃತಿ ಸ್ವರೂಪ ಭವ. ಈ ವಿದ್ಯೆಯಲ್ಲೇ ನಿಜ ಸಂಪಾದನೆ ಅರಿತುಕೊಳ್ಳು ಆತ್ಮ.